ನಟ ಸಾರ್ವಭೌಮ ಕನ್ನಡ ಚಲನಚಿತ್ರದ ರಿವ್ಯೂ. ನಟ ಸಾರ್ವಭೌಮ ಭಾಷಾಂತರ ನಟರ ಚಕ್ರವರ್ತಿ 2019ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಹಾರರ್ ಆ್ಯಕ್ಷನ್ ಚಿತ್ರವಾಗಿದ್ದು, ಇದನ್ನು ಪವನ್ ಒಡೆಯರ್ ನಿರ್ದೇಶಿಸಿದ್ದಾರೆ ಮತ್ತು ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್, ಅನುಪಮಾ ಪರಮೇಶ್ವರ್ ಕನ್ನಡದಲ್ಲಿ ಚೊಚ್ಚಲ ಪ್ರವೇಶ ಮತ್ತು ರಚಿತಾ ರಾಮ್, ಪಿ. ರವಿಶಂಕರ್, ಪ್ರಭಾಕರ್, ಪ್ರಕಾಶ್ ಬೆಳವಾಡಿ, ಚಿಕ್ಕಣ್ಣ, ಸಾಧಕ್ ವಕೀಲ್, ಅಚ್ಯುತ್ ರಾಮಕುಮಾರ್ ಮತ್ತು ಅವಿನಾಶ್ ನಟಿಸಿದ್ದಾರೆ. ಬಿ. ಸರೋಜಾ ದೇವಿ ಅತಿಥಿ ಪಾತ್ರದಲ್ಲಿದ್ದಾರೆ. ಡಿ. ಇಮಾಮ್ ಸಂಗೀತ ಸಂಯೋಜಿಸಿದ್ದಾರೆ. ಛಾಯಾಗ್ರಹಣ ಮತ್ತು ಸಂಕಲನವನ್ನು ವೈದಿ ಎಸ್ ಮತ್ತು ಮಹೇಶ್ ಎಸ್ ರೆಡ್ಡಿ ನಿರ್ವಹಿಸಿದ್ದಾರೆ. ನಟ ಸಾರ್ವಭೌಮ ನಿರ್ದೇಶಿಸಿದರು. ಪವನ್ ಒಡೆಯರ್ ನಿರ್ಮಿಸಿದವರು. ರಾಕ್ಲೈನ್ ವೆಂಕಟೇಶ್ ನಟಿಸುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್, ಅನುಪಮಾ ಪರಮೇಶ್ವರ್, ರಚಿತಾ ರಾಮ್, ಚಿಕ್ಕಣ್ಣ, ಪಿ. ರವಿಶಂಕರ್. ಛಾಯಾಗ್ರಹಣ ವೈದಿ ಎಸ್. ಸಂಪಾದಿಸಿದವರು ಮಹೇಶ್ ಎಸ್ ರೆಡ್ಡಿ. ಸಂಗೀತ ನೀಡಿದವರು ಡಿ. ಇಮಾಮನ್. ನಿರ್ಮಾಣ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ವಿತರಿಸಿದವರು ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಬಿಡುಗಡೆ ದಿನಾಂಕ 7 ಫೆಬ್ರವರಿ 2019. ಚಾಲನೆಯ ಸಮಯ 157 ನಿಮಿಷಗಳು. ದೇಶ ಭಾರತ. ಭಾಷೆ ಕನ್ನಡ. ಬಾಕ್ಸ್ ಆಫೀಸ್ 26 ಕೋಟಿ. ನಟ ಸಾರ್ವಭೌಮ ಚಿತ್ರವು ಫೆಬ್ರವರಿ 7, 2019ರಂದು ಬಿಡುಗಡೆಯಾಯಿತು ಮತ್ತು ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳು ಪಡೆಯಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ವಾಣಿಜ್ಯವಾಗಿ ಯಶಸ್ವಿಯಾಯಿತು. ಪಾತ್ರವರ್ಗ: ಗಗನ್ ದೀಕ್ಷಿತ್ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್, ಅನುಪಮಾ ಪರಮೇಶ್ವರ್ ಪಾತ್ರದಲ್ಲಿ ಶ್ರುತಿ ಕಿರಿಯರ್ ವಕೀಲೆಯಾಗಿ, ಸಾಕ್ಷಿ ಪಾತ್ರದಲ್ಲಿ ರಚಿತಾ ರಾಮ್, ಕೇಂದ್ರ ಸಚಿವ ಘನಶ್ಯಾಮ್ ಯಾದವ್ ಆಗಿ, ಪಿ. ರವಿಶಂಕರ್, ಕೇಶವನಾಗಿ, ಚಿಕ್ಕಣ್ಣ ಗಗನ ಗೆಳೆಯ, ನಾಮದೇವ್ ಗಗನ ಮತ್ತು ಕೇಶವ್ ಅವರ ಮನೆ ಮಾಲೀಕರಾಗಿ ಸಾಧಕ್ ವಕೀಲ, ಶ್ರುತಿ ಚಿಕ್ಕಪ್ಪನಾಗಿ ಪ್ರಕಾಶ್ ಬೆಳವಾಡಿ, ಯಾದವರ ಗುರೂಜಿಯಾಗಿ ಅಚ್ಯುತ್ ಕುಮಾರ್, ಗಗನ ತಂದೆ ಜಗದೀಶ್ ಪಾತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ, ಗಗನ್ನ ಬಾಸ್ ಅವಿನಾಶ್ ಆಗಿ ಅವಿನಾಶ್, ಪ್ರಭಾಕರ್ ವಕೀಲರಾಗಿ ಪ್ರಭಾಕರ್, ಸುದ್ದಿ ನಿರೂಪಕರಾಗಿ ಪ್ರದೀಪ್ ದೊಡ್ಡಯ್ಯ. ಅತಿಥಿ ಪಾತ್ರ: ಬಿ. ಸರೋಜಾದೇವಿ. ಓಪನ್ ದಿ ಬಾಟಲ್ ಹಾಡಿನಲ್ಲಿ ಜಾನಿ ಮಾಸ್ಟರ್. ನಟ ಸಾರ್ವಭೌಮ ಹಾಡಿನಲ್ಲಿ ರಾಕ್ಲೈನ್ ವೆಂಕಟೇಶ್. ನಟ ಸಾರ್ವಭೌಮ ಹಾಡಿನಲ್ಲಿ ಭೂಷಣ. ತಾಜಾ ಸಮಾಚಾರ ಹಾಡಿನಲ್ಲಿ ಅವಿಕಾ ಗೌರ್. ಉತ್ಪಾದನೆ, ಚಿತ್ರೀಕರಣದ ಪುನೀತ್ ರಾಜ್ಕುಮಾರ್ ಮತ್ತು ಅನುಪಮಾ ಪರಮೇಶ್ವರ್ ನಡುವಿನ ಪ್ರಮುಖ ದೃಶ್ಯಗಳನ್ನು ಕೋಲ್ಕತ್ತಾದಲ್ಲಿ ಚಿತ್ರೀಕರಿಸಲಾಯಿತು. ಜೊತೆಗೆ ತಾಜಾ ಸಮಾಚಾರ ಎಂಬ ಪ್ರಣಯ ಹಾಡಿನ ಚಿತ್ರೀಕರಣವೂ ನಡೆಯಿತು. ಕೋಲ್ಕತ್ತಾದಲ್ಲಿ ಚಿತ್ರೀಕರಣದ ವೇಳಾಪಟ್ಟಿಯಲ್ಲಿ ಸೆಪ್ಟೆಂಬರ್ 2018ರಲ್ಲಿ ಮುಕ್ತಾಯಗೊಳ್ಳಿತು. ಸಂಗೀತ: ಈ ಚಿತ್ರದ ಧ್ವನಿಪಥವನ್ನು ಡಿ. ಇಮಾಮನ್ ಸಂಯೋಜಿಸಿದ್ದಾರೆ ಮತ್ತು ಆಡಿಯೋ ಬಿಡುಗಡೆ ಸಮಾರಂಭವು ಜನವರಿ 12, 2019ರಂದು ಹುಬ್ಬಳ್ಳಿಯಲ್ಲಿ ನಡೆಯಿತು. 2021ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ನಟ ಸಾರ್ವಭೌಮ ಚಿತ್ರದ ಪರಿಚಯಾತ್ಮಕ ಹಾಡಿನ ಮೂಲಕ ಪರಿಕಲ್ಪನೆಯಾದ ಪವನ್ ಒಡೆಯರ್ ಬರೆದ ಗೌರವ ಗೀತೆಯನ್ನು ಮಾರ್ಚ್ 17, 2022ರಂದು ಧ್ವನಿಪಥಕ್ಕೆ ಸೇರಿಸಲಾಯಿತು. ನಟ ಸಾರ್ವಭೌಮ ಕನ್ನಡ ಚಲನಚಿತ್ರದ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ.